ಇನ್ನು ಮತ್ತೊಬ್ಬ ಆಟಗಾರ, ಅದು ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್. ವೇಗದ ಬೌಲರ್. ಕಳೆದ ಬಾರಿ ಅದ್ಭುತವಾದಂಥ ಮೊತ್ತಕ್ಕೆ ಹೋಗಿದ್ರು, ಆದರೆ ಈ ಬಾರಿ ಅದರ ಅರ್ಧ ಮೊತ್ತಕ್ಕೆ ಹೋಗಿದ್ದಾರೆ. ಬರೋಬ್ಬರಿ 11.75 ಕೋಟಿ ರೂಪಾಯಿ ಮೊತ್ತಕ್ಕೆ ಮಿಚೆಲ್ ಸ್ಟಾರ್ಕ್ ಇಲ್ಲಿ ಸೇಲ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಕೂಡ ದೆಹಲಿ ಕ್ಯಾಪಿಟಲ್ಸ್ಗೆ. ದೆಹಲಿ ಕ್ಯಾಪಿಟಲ್ಸ್ ಮಿಚೆಲ್ ಸ್ಟಾರ್ಕ್ ಅವರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ನೋಡಿ, IPL 2025 ಯಾಕೋ ಇತಿಹಾಸವನ್ನು ಕ್ರಿಯೇಟ್ ಮಾಡುವಂಗೆ ಕಾಣಿಸ್ತಾ ಇದೆ. ಇಷ್ಟು ವರ್ಷಗಳಲ್ಲಿ ಯಾವ ಆಟಗಾರರಿಗೂ ಇಷ್ಟು ದೊಡ್ಡ ಮೊತ್ತ ನೀಡಿರಲಿಲ್ಲ. ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ಅದ್ಭುತವಾದಂಥ ಮೊತ್ತಕ್ಕೆ ಹೋಗಿದ್ದಾರೆ. ಜೊತೆಗೆ ಮಿಚೆಲ್ ಸ್ಟಾರ್ಕ್ ಕೂಡ ಇಲ್ಲಿ ದೆಹಲಿ ಪಾಲಾಗಿರೋದು. ಇನ್ನು ಮತ್ತೊಬ್ಬ ಆಟಗಾರ, ಅದು ಆಸ್ಟ್ರೇಲಿಯಾದ ಮಿಚೆಲ್ ಸ್ಟಾರ್ಕ್. ವೇಗದ ಬೌಲರ್. ಕಳೆದ ಬಾರಿ ಅದ್ಭುತವಾದಂಥ ಮೊತ್ತಕ್ಕೆ ಹೋಗಿದ್ರು, ಆದರೆ ಈ ಬಾರಿ ಅದರ ಅರ್ಧ ಮೊತ್ತಕ್ಕೆ ಹೋಗಿದ್ದಾರೆ. ಬರೋಬ್ಬರಿ 11.75 ಕೋಟಿ ರೂಪಾಯಿ ಮೊತ್ತಕ್ಕೆ ಮಿಚೆಲ್ ಸ್ಟಾರ್ಕ್ ಇಲ್ಲಿ ಸೇಲ್ ಆಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದು ಕೂಡ ದೆಹಲಿ ಕ್ಯಾಪಿಟಲ್ಸ್ಗೆ. ದೆಹಲಿ ಕ್ಯಾಪಿಟಲ್ಸ್ ಮಿಚೆಲ್ ಸ್ಟಾರ್ಕ್ ಅವರನ್ನ ತಮ್ಮ ತೆಕ್ಕೆಗೆ ಹಾಕಿಕೊಳ್ಳುವಲ್ಲಿ ಯಶಸ್ವಿ ಆಗಿದೆ. ನೋಡಿ, IPL 2025 ಯಾಕೋ ಇತಿಹಾಸವನ್ನು ಕ್ರಿಯೇಟ್ ಮಾಡುವಂಗೆ ಕಾಣಿಸ್ತಾ ಇದೆ. ಇಷ್ಟು ವರ್ಷಗಳಲ್ಲಿ ಯಾವ ಆಟಗಾರರಿಗೂ ಇಷ್ಟು ದೊಡ್ಡ ಮೊತ್ತ ನೀಡಿರಲಿಲ್ಲ. ರಿಷಬ್ ಪಂತ್ ಮತ್ತು ಶ್ರೇಯಸ್ ಅಯ್ಯರ್ ಅದ್ಭುತವಾದಂಥ ಮೊತ್ತಕ್ಕೆ ಹೋಗಿದ್ದಾರೆ. ಜೊತೆಗೆ ಮಿಚೆಲ್ ಸ್ಟಾರ್ಕ್ ಕೂಡ ಇಲ್ಲಿ ದೆಹಲಿ ಪಾಲಾಗಿರೋದು.